ನಮ್ಮ ವೆಹಿಕಲ್ಗಳಿಗೆ HSRP ನಂಬರ್ ಪ್ಲೇಟ್ ಹಾಕಿಲ್ಲ ಅಂದರೂ ನಾವು ಫೈನ್ ಕಟ್ಟದೇ ಇರುವಂತೆ ನೋಡ್ಕೋಬೋದು. ಇಲ್ಲಿ ಎರಡು ರೀತಿಯ ಕಂಡೀಷನ್ಸ್ಗಳಿದೆ. ಆ ಕಂಡೀಷನ್ಗಳಲ್ಲಿ ಮಾತ್ರ ನಮ್ಮ ಗಾಡಿಗಳಲ್ಲಿ HSRP ನಂಬರ್ ಪ್ಲೇಟ್ ಇಲ್ಲದೇ ಇದ್ದರೂ ಪೊಲೀಸರು ಫೈನ್ ಹಾಕುವಂತಿಲ್ಲ. ಹಾಗಾದರೆ ಬನ್ನಿ, ಪೊಲೀಸರು ಫೈನ್ ಹಾಕದೇ ಇರಲಿಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ವೆಹಿಕಲ್ಗಳಿಗೆ HSRP ನಂಬರ್ ಪ್ಲೇಟ್ ಹಾಕಿಸೋದು ಕಡ್ಡಾಯನ ಅಂತ ನೀವು ಕೇಳೋದಾದರೆ, ಹೌದು. 2019 ಕೆಳಗೆ ಯಾರೆಲ್ಲ ಗಾಡಿಗಳನ್ನು ತಗೊಂಡಿರ್ತಾರೋ ಅವರು HSRP ನಂಬರ್ ಪ್ಲೇಟ್ ಹಾಕಿಸೋದು ಕಡ್ಡಾಯ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಈ ಹಿಂದೆನೇ ಹೇಳಿತ್ತು ಇದರ ಬಗ್ಗೆ. ಜೊತೆಗೆ 2-3 ಬಾರಿ ಕೊನೆಯ ದಿನಾಂಕವನ್ನು ಮುಂದೂಡಿತ್ತು. ಆದರೆ ಸರ್ಕಾರಕ್ಕೆ ಮತ್ತೆ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡುವ ಯಾವ ಉದ್ದೇಶವೂ ಇಲ್ಲ. ಹಾಗಾಗಿ ಏನು ಸರ್ಕಾರ ಇದೇ ಫೆಬ್ರವರಿ 17ನೇ ತಾರೀಕು HSRP ನಂಬರ್ ಪ್ಲೇಟ್ ಹಾಕಿಸಲು ಕೊನೆಯ ದಿನಾಂಕವನ್ನು ಫಿಕ್ಸ್ ಮಾಡಿತ್ತು. ನಿಮ್ಮದು ಯಾವ ಗಾಡಿ, ಆ ಗಾಡಿ ಕಂಪನಿಯ ಶೋರೂಮ್ ಮೂಲಕನೂ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಬಹುದು, ಅಥವಾ ಆನ್ಲೈನ್ನಲ್ಲಿ ನಮ್ಮ ಮೊಬೈಲ್ ಮೂಲಕನೇ ಮನೆಯಲ್ಲೇ ಕುಳಿತು ಈ ನಂಬರ್ ಪ್ಲೇಟ್ಗೆ ಅಪ್ಲೈಯನ್ನು ಮಾಡಬಹುದು. ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಬಹುದು. ಈಗ ಯಾವ ರೀತಿ HSRP ನಂಬರ್ ಪ್ಲೇಟ್ ಇಲ್ಲದೆಯೂ ನೀವು ಪೊಲೀಸರ ಫೈನ್ನಿಂದ ತಪ್ಪಿಸಿಕೊಳ್ಳಬಹುದು ಅಂತ ಹೇಳ್ತೀನಿ. ಈಗ ಏನಾಗ್ತಿದೆ ಅಂದರೆ, ಕೊನೆಯ ದಿನಾಂಕ ಹತ್ತಿರ ಬರ್ತಾ ಇದ್ದ ಹಾಗೆ ಹೆಚ್ಚೆಚ್ಚು ಜನ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಅಪ್ಲೈ ಮಾಡಿರೋ ಎಲ್ಲರಿಗೂ ಈ ಫೆಬ್ರವರಿ 17ರ ಒಳಗೆ HSRP ನಂಬರ್ ಪ್ಲೇಟ್ ಸಿಗೋದಿಲ್ಲ. ಅಂಥವರು ಏನು ಮಾಡೋದು ಅಂತ ಯೋಚಿಸ್ತಾ ಇರ್ತೀರ. ನೀವು ಶೋರೂಮ್ ಮೂಲಕ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಿದರೆ ನಿಮಗೆ ಶೋರೂಮ್ನವರು ಒಂದು ಬಿಲ್ ಕೊಟ್ಟಿರ್ತಾರಲ್ಲ, ಅದನ್ನು ನಿಮ್ಮ ಗಾಡಿಯ ಡಾಕ್ಯುಮೆಂಟ್ಸ್ಗಳ ಜೊತೆ ಇಟ್ಕೊಳ್ಳಿ. ಇನ್ನು ಆನ್ಲೈನ್ನಲ್ಲಿ ಮೊಬೈಲ್ನಲ್ಲಿ ಅಪ್ಲೈ ಮಾಡಿರೋರು ಸಹ ನೀವು ನಂಬರ್ ಪ್ಲೇಟ್ಗೆ ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ಒಂದು ಪೇಮೆಂಟ್ ಸ್ಲಿಪ್ನ ಡೌನ್ಲೋಡ್ ಮಾಡೋಕೆ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಿಂಟ್ಔಟ್ನ ತೆಗೆದುಕೊಂಡು ಇಟ್ಕೊಳ್ಳಿ. ಇನ್ನು ಕೆಲವರಿಗೆ ಎಲ್ಲ ಪ್ರೊಸೀಜರ್ ಆಗಿರುತ್ತೆ, ಪೇಮೆಂಟ್ ಸ್ಲಿಪ್ ಜನರೇಟ್ ಆಗೋ ಟೈಮಲ್ಲಿ ಎರರ್ ಬಂದಿರುತ್ತೆ. ಅಂಥವರು ಏನು ಮಾಡಬೇಕು ಅಂತ ಅಂದರೆ, ನೀವು HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡುವಾಗ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿರ್ತೀರಲ್ಲ, ಆ ನಂಬರ್ಗೆ ಮೆಸೇಜ್ ಬಂದಿರುತ್ತೆ, ನಿಮ್ಮ HSRP ನಂಬರ್ ಪ್ಲೇಟ್ಗೆ ಸಂಬಂಧಿಸಿದ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಅನ್ನೋ ರೀತಿಯ ಒಂದು ಮೆಸೇಜ್ ಬರುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಅದನ್ನು ಸೇವ್ ಮಾಡಿ ಇಟ್ಕೊಂಡು ಅದನ್ನು ಪೊಲೀಸರು ಹಿಡಿದ ಸಮಯದಲ್ಲಿ ತೋರಿಸಿದರೆ ನಿಮಗೆ ಫೈನ್ ಹಾಕೋದಿಲ್ಲ. ಇದು ನಾನು ಹೇಳ್ತಾ ಇರೋದಲ್ಲ, ಸರ್ಕಾರದ ಅಫಿಷಿಯಲ್ ಅನೌನ್ಸ್ಮೆಂಟ್ನಲ್ಲೇ ಇತ್ತು. ಸೊ ನೀವು ಈ 3 ರೀತಿಯಲ್ಲಿ HSRP ನಂಬರ್ ಪ್ಲೇಟ್ ಇಲ್ಲದೆಯೂ ಗಾಡಿಯನ್ನು ಓಡಿಸ್ಬೋದು, ಪೊಲೀಸರ ದಂಡದಿಂದ ತಪ್ಪಿಸ್ಕೊಳ್ಬೋದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಮಾಹಿತಿ. ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇದೇ ರೀತಿಯ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೇವೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.